ಮಾಡ್ತಿದ್ರು. ಅಂದ್ರೆ ಇರೋ 13 ಜನರಲ್ಲಿ 3-4 ಜನ ಬೆಂಗಳೂರಿನವರೇ ಇದ್ದಾರೆ, ಬೇರೆ ಜಿಲ್ಲೆಗಳಿಗೆ ಬೇರೆ ಪ್ರದೇಶಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಇನ್ನೊಂದು ವರ್ಷನ್ ಅಲ್ಲಿ ನೋಡೋದಾದ್ರೆ ಸಮುದಾಯವಾರು ರೆಪ್ರೆಸೆಂಟೇಷನ್ ಬಗ್ಗೆ ಕೂಡ ಅಹವಾಲ್ ಇದ್ದೇ ಇದೆ. ಮೈನಾರಿಟೀಸ್ ಎಸ್ಪೆಷಲಿ ತಾವು ಕೂಡ ಪತ್ರ ಬರೆದಿದ್ದೀರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ, ಮೈನಾರಿಟೀಸ್ಗಳ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸಮರ್ಥವಾಗಿ ಸೊಲ್ಯೂಷನ್ ಕೊಡುವ ಇಚ್ಛಾಶಕ್ತಿ ಇರುವಂತವರಿಗೆ ರೆಪ್ರೆಸೆಂಟೇಷನ್ ಕೊಡಿ ಅಂತ ಹೇಳಿ ಹಿಂದುಳಿದ ವರ್ಗಗಳು ಎಸ್ಪೆಷಲಿ ಅಲ್ಪಸಂಖ್ಯಾತರು ಇವರ ನಿರೀಕ್ಷೆಯನ್ನ ಈ 13 ಜನದಲ್ಲಿ ಫುಲ್ಫಿಲ್ ಮಾಡಿಲ್ವಾ? ಇನ್ನೂ ನಿರೀಕ್ಷೆಗಳಿದೆಯಾ? ಹಾಗಾದ್ರೆ ಖಂಡಿತ ಇದೆ ನೋಡಿ. ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯ ಹೇಳೋದು ಒಂದು ಬಹುದೊಡ್ಡ ಎಕ್ಸಸೈಸ್. ಇದು ಯಾವುದೇ ಪಾರ್ಟಿ ಅಂಥದ್ದೊಂದು ಸಮಯನ ತಗೊಂಡು ಆ ನ್ಯಾಯನ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ, ಕ್ಯಾಬಿನೆಟ್ ಮಾಡಲಿಕ್ಕೆ. ವಿಶೇಷವಾಗಿ ನಮ್ಮ BJP ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅಥವಾ JDS ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಡಿಯೂರಪ್ಪ ಅವರು ಯಾವಾಗ CM ಆಗಿದ್ರು 1 ತಿಂಗಳ ಅವ್ರು ಬಿಟ್ಟು ಮತ್ತೆ ಯಾವ ಮಂತ್ರಿಗಳು ಇರಲಿಲ್ಲ. ದಿಸ್ ಇಸ್ ಮೊನ್ನೆಯ ಎಕ್ಸಾಂಪಲ್ಗಳಿದ್ದಾವೆ. ಸೊ ನಾನು ಈಗ ಆ ಹಿಂದೆ ವರ್ಗದ ನಮ್ಮ ಅಹವಾಲ್ಗಳೇನಂತಂದ್ರೆ, ಇನ್ನೂ 15 ದಿವಸ ನೀವು ಜಾಸ್ತಿ ತಗೊಳ್ಳಿ, ಅಹಿಂದ ವರ್ಗದ ಇರುವ ನಮ್ಮ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನ ನೀವು ಕೊಡಿ. ವಿ ಆರ್ 75% ಆಫ್ ದಿಸ್ ಕರ್ನಾಟಕ ಪಾಪ್ಯುಲೇಷನ್. ನಮ್ಮಲ್ಲಿರುವಂಥ ನಮ್ಮ ಸಮುದಾಯಗಳ MLAಗಳು ಇಲ್ಲದೆ ಇರ್ಬೋದು, ಆದರೆ ಜನರಿದ್ದೇವೆ, ಮತದಾರರಿದ್ದೇವೆ. ನಮ್ಮ ಪ್ರಾತಿನಿಧ್ಯವನ್ನು ನಿಮ್ಮ ಸರ್ಕಾರದಲ್ಲಿ ನೀಡಿ. ಸೊ ಇನ್ನೂ 15 ದಿವಸ ತಗೊಂಡ್ರು ಸಹಿತ ಏನು ಸಮಸ್ಯೆ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ವಿ ನೀಡ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ. ಯಾರು ನಮ್ಮ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನು ಅದು BJP ಮಾಡ್ತಾರೋ ಕಾಂಗ್ರೆಸ್ ಮಾಡ್ತಾರೋ ಅವ್ರ ಪರವಾಗಿ ನಾವು ಇದ್ದೇವೆ. ಸೊ ಸಮಸ್ಯೆ ಏನು ಅಂತಂದ್ರೆ, ಸಾಮಾಜಿಕ ನ್ಯಾಯದ ವಿರೋಧಿಗಳು ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಬಗ್ಗೆ ಮಾತಾಡಲ್ಲ. BJPಯ ಯಾವಾಗ ಕ್ಯಾಬಿನೆಟ್ ನಡೆದಿತ್ತು ಅಲ್ಲಿಯ ಸಂಖ್ಯೆಗಳನ್ನ ಇನ್ನೊಂದು ದಿವಸ ಯಾವಾಗಾದ್ರೂ ಮಾತಾಡೋಣ, ಇವತ್ತು ಬೇಡ, ಇವತ್ತು ಆ ಚರ್ಚೆಗೆ ಏನು ಬೇಡ. ಅದ್ರ ಬಿಟ್ಟು ನಮ್ಮ ಕೆಲವೊಂದು ನಾಯಕರುಗಳಿಗೆ ಪ್ರಾತಿನಿಧ್ಯದ ಕುರಿತು ಸಹಿತ ನೀವು ಆ ಲೆಟರ್ ಬಗ್ಗೆ ಏನು ಹೇಳ್ತಾ ಇದ್ರೆ, ನಮ್ಮ ಅಹಿಂದ ಸಂಘಟನೆಗಳು ಸಹಿತ ಬರೆದಿದ್ದಾರೆ. ಇವತ್ತೇನಾಗ್ತಾ ಇದೆ, ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಒಂದು ನಮ್ಮ ಸಮಸ್ಯೆ ಆದರೆ, ಅಲ್ಲಿ ಯಾರು ನಮ್ಮ ಪ್ರಾತಿನಿಧ್ಯವನ್ನು ಪಡಿಸ್ತಾರೋ, ಆ ಸಮುದಾಯಗಳಿಂದ ಪ್ರಾತಿನಿಧ್ಯ ಅವರು ಆ ಬದ್ಧತೆ ಉಳ್ಳುವಂತ ನಾಯಕರಾಗಿರ್ಬೇಕು. ಆ ಸಮುದಾಯಗಳಿಂದ ಪ್ರತಿನಿಧಿ ಮಾಡಿ ಆ ಸಮುದಾಯಗಳ ಬಗ್ಗೆನೇ ಮಾತಾಡ್ಲಿಲ್ಲ ಅಂತಂದ್ರೆ, ಇವಾಗ ನಮ್ಮ ಸಮೀಲ ಸರ್ ಇವಾಗ ಅಲ್ಪಸಂಖ್ಯಾತರ ಇಶ್ಯೂಗಳು ಬಹುದಷ್ಟು ಇದಾವೆ. ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದಂತ ಒಬ್ಬ ವ್ಯಕ್ತಿ ಅಲ್ಪಸಂಖ್ಯಾತರ ಸಮಸ್ಯೆಗಳಲ್ಲಿ ಧ್ವನಿನೇ ಎತ್ತಿಲ್ಲ, ಧ್ವನಿನೇ ಎತ್ತಿಲ್ಲ ಅಂದ್ರೆ ಅವರು ಹಾಗಾದ್ರೆ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ, ಹಾಗಾಗಿ ಅವರ ರೆಪ್ರೆಸೆಂಟೇಷನ್ ಸಮಾಧಾನ ತರ್ತಿಲ್ಲ, ಮತ್ತಷ್ಟು ಅಲ್ಪಸಂಖ್ಯಾತರಿಗೆ ಎತ್ತಾರೆ ಹೇಳೋ ಕಾರಣಕ್ಕೋಸ್ಕರನೇ ಅವ್ರನ್ನ ಇವಾಗ ಆಯ್ಕೆ ಮಾಡಿರೋದು. ಸೊ ಇಟ್ಸ್ ಅ ರಿಫೈನ್ಡ್ ಪ್ರೊಸೆಸ್. ಅದೇ ರೀತಿಯಾಗಿ ಮತ್ತು ಬಹುಮುಖ್ಯವಾಗಿ ಇವತ್ತು ಏನು ಅಂತಂದ್ರೆ, ವಿಶೇಷವಾಗಿ ಹಿಂದುಳಿದ ಮತ್ತು ಅಹಿಂದ ಸಮುದಾಯ, ನಾವು ಕಳೆದ 10-12 ವರ್ಷಗಳಿಂದ ನಾವು ಕಾಸ್ಟ್ ಸೆನ್ಸಸ್ ಮತ್ತು ಕಾಸ್ಟ್ ಸಮೀಕ್ಷೆ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾರ್ಯಾರು ಈ ಸಮುದಾಯಗಳ ನ್ಯಾಯಕ್ಕೆ ಧ್ವನಿ ಎತ್ತಿದಾರೋ ಅಥವಾ ಕಾಸ್ಟ್ ಸೆನ್ಸಸ್ನ ಪರವಾಗಿ ಇದ್ದಾರೋ ಅವರುಗಳ ಧ್ವನಿಗಳು ನಾವು ಕ್ಯಾಬಿನೆಟ್ ಅಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ವಾದ. ಆ ನಿಟ್ಟಿನಲ್ಲಿ ನಿಮ್ಮ ಲೆಟರ್ ಸಹಿತ ಹೇಳುತ್ತೆ, ಅತಿ ಹೆಚ್ಚು ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು ಮತ್ತು ಸಂತೋಷ್ ಲಾಡ್ ಅವರು ಇವೆರಡು ಧ್ವನಿಗಳು ಆಗಾಗ ಜಾತಿ ಸಮೀಕ್ಷೆಯ ಪರವಾಗಿ ಕೇಳಿತ್ತು. ಆ ಕಾರಣಕ್ಕೋಸ್ಕರ ಅವರುಗಳು ನಮ್ಮನ್ನ ಪ್ರತಿನಿಧಿಸಬೇಕು ಹೇಳೋದು ನಮ್ಮ ವಾದ. ಅದ್ರ ಜೊತೆಗೆ ಸಂಖ್ಯೆಗೆ ಸರಿಯಾದ ಯಾರು ಈ ವರ್ಗಗಳ ಪರವಾಗಿ ಬದ್ಧತೆಯಿಂದ ಮಾತಾಡ್ತಾರೋ, ಬದ್ಧತೆಯಿಂದ ಇರ್ತಾರೋ, ನಡ್ಕೋತಾರೋ ಅವರುಗಳು ನಮ್ಮ ಪ್ರಾತಿನಿಧ್ಯವನ್ನು ಪಡ್ಕೊಳ್ಳಿ. ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಅವ್ರ ವಿಚಾರದಲ್ಲೇನೆ ಸಿದ್ದರಾಮಯ್ಯನವರ ಒಂದು ಬೇಡಿಕೆ ಈಗ ಒಂದಷ್ಟು ಗೊಂದಲಕ್ಕೆ ಕಾರಣವಾಗ್ತಿದೆ ಅನ್ನೋದಿದೆ. ಅದು ಏನು ಅಂತ ಹೇಳಿ ಬಹುಶಃ ಸಮೀವುಲ್ಲಾ ಸರಿಗೆ ಪ್ರಶ್ನೆ ಕೇಳುವಾಗ ಪ್ರಸ್ತಾಪ ಮಾಡ್ತೀನಿ. ಸ್ವಾತಿ ಅವರು ರೀಕನೆಕ್ಟೆಡ್ ಇದ್ದಾರೆ ಅನ್ನೋ ಮಾಹಿತಿ ಸ್ವಾತಿ ಅವರ ಧ್ವನಿ ತಲುಪ್ತಾ ಇದೆಯಾ? ನನ್ನ ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತೀನಿ. ಅದೇನೆ, ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ಇವತ್ತಿನ ಒಂದು ಕಾರಣ ಖರ್ಗೆ ಅವರ ಮಗನ ಅನಾರೋಗ್ಯವನ್ನ ಹೊರತುಪಡಿಸಿದ್ರು 42 ಡೇಸ್ ಆಗಿ ಹೋಗ್ಬಿಟ್ಟಿದೆ. ಒಂದು ಪೂರ್ಣ ಸಂಪುಟ ರಚನೆ ಮಾಡೋದು ಇಷ್ಟು ಕಷ್ಟ ಆಗತ್ತಾ? ಆಲ್ರೆಡಿ ಎಸ್ಟಾಬ್ಲಿಷ್ ಸರ್ಕಾರ 3.5 ವರ್ಷದಿಂದ ಇದೆ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ. ಹೀಗಿರುವಾಗ ಮತ್ತೊಂದು ಸಂಪುಟ ಸರ್ಕಸ್ ಅನ್ನೋದು ಅಷ್ಟು ತ್ರಾಸದಾಯಕನ ಅಂತ? ಮನೆ BJP ವಕ್ತಾರರು ಬಹಳ ಮಾನವಿಕವಾಗಿ ಮಾತಾಡ್ತಾ ಇದ್ರು. ಬಹುಶಃ 2019 ಅವರದೇ ಸರ್ಕಾರದ ರಚನೆಯ ಬಗ್ಗೆ ಅವರು ಹಿಂತಿರುಗಿ ನೋಡ್ಬೇಕು ಅಂತ ಅನ್ಸುತ್ತೆ. 2019 ಯಾವಾಗ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರದ ಸರ್ಕಾರವನ್ನ ಉರುಳಿಸಿ BJP ಆಪರೇಷನ್ ಕಮಲ ಮಾಡ್ಕೊಂಡು ಇರೋ 16 ಜನನ್ನ ಕರ್ಕೊಂಡೋಗಿ ಮುಂಬೈಯಲ್ಲಿ ರೆಸಾರ್ಟ್ ನಲ್ಲಿ ಇಟ್ಕೊಂಡು, ಅದಾದ ನಂತರದಲ್ಲಿ ಹಂಗೂ ಹಿಂಗೂ ತಡಬಡಾಯಿಸಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಮತ್ತೊಮ್ಮೆ, ಅಂದ್ರೆ ಅದೇ ಒಂದು ಅವಧಿಯಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ಮತ್ತೆ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು ಇದೇ ಅಮಿತ್ ಶಾ ಗೃಹ ಕಚೇರಿಗೆ ಹೋಗ್ತಾರೆ. ಅವರು
3 ದಿನಗಳ ಕಾಲ ಸ್ಮಿತಾ ಅವರೇ ದೆಹಲಿಯಲ್ಲಿ ಇವತ್ತು ಸಮಯ ಕೊಡ್ತೀನಿ, ನಾಳೆ ಸಮಯ ಕೊಡ್ತೀನಿ, ನಾಡಿದ್ ಸಮಯ ಕೊಡ್ತೀನಿ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಕಂಡು ಕೇಳರಿಯದ ನೆರೆ ಅವತ್ತಿನ ದಿನ ಕರ್ನಾಟಕದಲ್ಲಿ ಬೆಳಗಾವಿ, ಉತ್ತರ ಕರ್ನಾಟಕ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಒಬ್ರೇ ಒಬ್ರು ಮುಖ್ಯಮಂತ್ರಿ, ಯಾವುದೇ ಓರ್ವ ಸಚಿವ ಸಂಪುಟ ಇಲ್ಲ, ಒಬ್ರೇ ಒಬ್ರು ಮಂತ್ರಿ ಕೂಡ ಇಲ್ಲ. ಇವತ್ತಿನ ದಿನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರು 9 ರಿಂದ 10 ಜನ ಸೀನಿಯರ್ ಲೀಡರ್ಸ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತದ್ದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರುವಂತಹ ಸರ್ಕಾರ, ಆಯಾ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನ ಹೊಂದಿರುವಂತಹ ಮಂತ್ರಿಗಳಿಗಾಗ್ಲೇ ಇರುವಂತದ್ದು. ಪೋರ್ಟ್ಫೋಲಿಯೋಗಳ ಹಂಚಿಕೆ ಆಗಿಲ್ಲ ಅಥವಾ ಮಿನಿಸ್ಟ್ರಿಗಿರಿ ಸಿಕ್ಕಿಲ್ಲ ಅನ್ನೋದು ಇಸ್ ಎ ಡಿಫರೆಂಟ್ ಸ್ಟೋರಿ. ಆದ್ರೆ ಈ ಸರ್ಕಾರ ಆಗ್ಲಿ ಅಥವಾ ನಮ್ಮ ರಾಜ್ಯದ ಜಿಲ್ಲೆಗಳಾಗ್ಲಿ ಲೀಡರ್ಸ್ ಗಳಿಲ್ದೆ ಅಥವಾ ರೆಪ್ರೆಸೆಂಟೇಷನ್ ಇಲ್ದೆ ಅನಾಥವಾಗಿಲ್ಲ. ಆಯ್ತಾ, ಇವರು ತಮ್ಮ ಇತಿಹಾಸವನ್ನ ಮರೆತು ಮಾತಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ನೀವೇ ಹೋಲಿಕೆ ಕೊಟ್ರಿ ಅಂದ್ರೆ ನನ್ನೊಂದು ಸಂದೇಹ ಪ್ರಶ್ನೆಯ ಕೇಳ್ತೀನಿ ಸ್ವಾತಿ ಅವರೇ. ಇಲ್ಲ, ನೀವೇ ಹೋಲಿಕೆ ಕೊಟ್ರಿ ಯಡಿಯೂರಪ್ಪನವರೇ 2019 ಪರಿಸ್ಥಿತಿಯನ್ನ ನೀವೇ ಹೇಳ್ದಾಗ ಇಟ್ ವಾಸ್ ಅ ಕಾಂಪ್ಲೆಕ್ಸ್ ಸಿಚುಯೇಷನ್. ಈಗ ಹಾಗಿಲ್ಲ, ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತ ಇದೆ, 3.5 ವರ್ಷದಿಂದ ಅನಾಯಾಸವಾಗಿ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಸಿಚುಯೇಷನ್ ಇಸ್ ನಾಟ್ ಕಾಂಪ್ಲೆಕ್ಸ್. ನೀವೇ ಹೇಳ್ಕೊಳ್ಳುವಾಗೆ ಅನಾಯಾಸವಾಗಿ ಅಧಿಕಾರ ಹಸ್ತಾಂತರ ಆಗಿದೆ. ಎರಡನೇದು, ನೀವು ಹೇಳ್ತಾ ಇದ್ರಿ ಅಮಿತ್ ಶಾ ಅವರು ಸಮಯ ಕೊಡ್ಲಿಲ್ಲ, 3 ದಿನ ಅಲ್ದಾಡಿಸ್ತಾ ಇದ್ರು. ವಾಟ್ ಇಸ್ ರಾಹುಲ್ ಗಾಂಧಿ ಡೂಯಿಂಗ್? ರಾಹುಲ್ ಗಾಂಧಿ ಅವರು ಮತ್ತಿವತ್ತೆಲ್ಲ ಹೋಗ್ತಿದ್ದಾರಂತೆ, ಫ್ರೈಡೆ ತನಕ ಅನ್ಅವೈಲಬಲ್. ವಿ ಹ್ಯಾವ್ ಟು ವೇಟ್. ಅದೇ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು. ಸ್ಮಿತಾ ಅವರೇ, ಒಂದಂತೂ ಬಹಳ ಸ್ಪಷ್ಟ. ನಿನ್ನೆ ರಾತ್ರಿ ತಡರಾತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೆಹಲಿಗೆ ಬಂದಿರುವಂತದ್ದು. ಇವತ್ತಿನ ದಿನ ಬೆಳಗ್ಗೆ ಮೊದಲನೇ ಮೀಟಿಂಗ್ ಸುರ್ಜೇವಾಲಾ ಅವರ ಮನೆಯಲ್ಲಿ ನಡೆದಿದೆ, 2ನೇ ಮೀಟಿಂಗ್ KC ವೇಣುಗೋಪಾಲ್ ಅವರ ಮನೆಯಲ್ಲಿ ನಡೆದಿದೆ. ಅಂಡ್ ತೆನ್ ಜನಪತ್ತಿಗೆ ಹೋಗಿ ಮೀಟಿಂಗ್ ಅನ್ನ ಮುಗಿಸಿ ಇಬ್ರು ಕೂಡ ವಾಪಸ್ ಬಂದಿರುವಂತದ್ದು. ಯಾರಿಗೂ ಸಮಯ ಕೊಟ್ಟಿಲ್ಲ ಅನ್ನೋದಿಲ್ಲ, ಪಟ್ಟಿಗಳನ್ನ ನೋಡಿರುವಂತದ್ದು, ಒಂದು ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅಂಡ್ ಇದ್ರಲ್ಲಿ ಏನಾದ್ರೂ ಬದಲಾವಣೆಗಳಿದೆಯಾ ಅನ್ನುವಂತ ಒಂದು ಚರ್ಚೆಯನ್ನ ಆಗ್ಬೇಕಾಗಿದೆ. ಅಂಡ್ ಅನಿವಾರ್ಯ ಸಿಚುಯೇಷನ್ ಇಂದ ಖರ್ಗೆ ಅವರ ಮಗನ ಅನಾರೋಗ್ಯದ ಕಾರಣ ಅದು ಯಾರು ನಮ್ಮ ಕೈಯಲ್ಲಾಗ್ಲಿ ಬೇರೆಯವ್ರ ಕೈಯಲ್ಲಾಗ್ಲಿ ಇದ್ದಿದ್ದಂಥದ್ದು ಖಂಡಿತವಾಗ್ಲೂ ಅಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಒಂದು 2-3 ದಿನಗಳ ಒಂದು ವ್ಯತ್ಯಾಸವನ್ನ ತಾವು ತೆಗೆದುಕೊಳ್ಳಿ. ಅದಾದ ನಂತರದಲ್ಲಿ ಪಾರ್ಲಿಮೆಂಟ್ ಸೆಷನ್ ಎನಿವೇ ಶುರು ಆಗುತ್ತೆ, ನಾವೆಲ್ಲರೂ ಕೂಡ ದೆಹಲಿಯಲ್ಲಿ ಇರ್ತೀವಿ. ಅಂಡ್ ವಿ ವಿಲ್ ಡಿಸೈಡ್ ದಿಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಕಳ್ಸಿರುವಂತದ್ದು. ಯಾರು 3 ತಿಂಗಳು ಬಿಜೆಪಿಯ ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ನಾನು ಕ್ಷಮೆ ಕೇಳ್ತೀನಿ ಈ ಪದವನ್ನ ಬಳಸೋದಿಕ್ಕೆ, ಬಿಜೆಪಿಯ ಪಕ್ಷವನ್ನ ಕಟ್ಟದಂತಹ ಒಬ್ಬ ಧೀಮಂತ ನಾಯಕನನ್ನ ಏನು ಬೀದಿಯಲ್ಲಿ ಹೋಗುವಂತಹ ಶ್ವಾನಗಳ ರೀತಿ ಅಲ್ಸಿದಂತದನ್ನ ನಾನು ಚಂದ್ರಶೇಖರ್ ಸರ್ ಸಾಕು. ಚಂದ್ರಶೇಖರ್ ಸರ್ ಥ್ಯಾಂಕ್ ಯು. ಸ್ವಾತಿ ಅವರೇ, ರಾಜ್ಯದ ಜನರ ಮೆಮೊರಿ ಪವರ್ ವೀಕು ಅಲ್ಲ. ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ ದಯವಿಟ್ಟು, ಯಾವ್ಯಾವ ನಾಯಕರು ಎಷ್ಟೆಷ್ಟು ಸಮಯ. ಸ್ವಾತಿಜಿ ಪ್ಲೀಸ್ ಲಿಸನ್, ಕೇಳಿಸ್ಕೊಳ್ಳಿ. ಸ್ವಾತಿಜಿ ಅವರೇ ಕೇಳಿಸ್ಕೊಳ್ಳಿ. ಇಬ್ರದು ವಾಯ್ಸ್ ಒಬ್ರು ಮಾತಾಡೋಣ. ಸ್ವಾತಿ ಅವರೇ, ನಮ್ಮ ರಾಜ್ಯದ ಯಾವ್ಯಾವ ಪಕ್ಷದ ನಾಯಕರು ಎಷ್ಟೆಷ್ಟು ಬಾರಿ ದೆಹಲಿಗೆ ಹೋಗಿದ್ದಾರೆ, ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾರೆ ಅನ್ನೋದನ್ನ ಇಡೀ ರಾಜ್ಯದ ಜನರು ನೋಡಿದ್ದಾರೆ. ಇದು ಕೇವಲ ಬಿಜೆಪಿಗೆ ಸೀಮಿತವಾಗಿಲ್ಲ. ಕಾಂಗ್ರೆಸ್